ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಇವಿಟೆಲ್ಆರ್ಎಕ್ಸ್ನಲ್ಲಿ ಸೇಲ್ಸ್ ಕೊಟೇಶನ್ ಹೇಗೆ ಎಂಟ್ರಿ ಮಾಡೋದು ಅನ್ನೋದನ್ನ ಚೆಕ್ ಮಾಡೋಣ. ಸೇಲ್ಸ್ ಕೊಟೇಶನ್ ನಮಗೆ ಯಾವಾಗ ಯೂಸ್ ಆಗುತ್ತೆ ಅಂದರೆ, ಕಸ್ಟಮರ್ ನಮಗೆ ಒಂದು ಸರ್ಟೆನ್ ಎಸ್ಟಿಮೇಟೆಡ್ ಅಮೌಂಟ್ನ ಕೇಳುವಾಗ ಎಷ್ಟು ಈ ಪ್ರಾಡಕ್ಟಿಗೆ ಆಗಬೇಕಾದ್ರೆ ಆ್ಯಂಡ್ ಐಟಮ್ಸಿಗೆ ಎಷ್ಟು ಟೋಟಲ್ ಎಸ್ಟಿಮೇಟೆಡ್ ಅಮೌಂಟ್ ಬರುತ್ತೆ ಅಂತ ಚೆಕ್ ಮಾಡುವಾಗ ಆ್ಯಂಡ್ ಯಾವ್ದಾರ ಸ್ಕೂಲ್ ಆರ್ ಕಾಲೇಜಸಿಗೆ ಬಲ್ಕ್ ಆರ್ಡರ್ ಇರುವಾಗ ಅಲ್ಲಿಂದ ಬಂದುಬಿಟ್ಟು ನಮಗೆ ಎಸ್ಟಿಮೇಟೆಡ್ ಬಿಲ್ಸನ್ನು ಕೇಳ್ತಾರೆ. ಸೊ ಆ ಒಂದು ಸಮಯದಲ್ಲಿ ನಮಗೆ ಸೇಲ್ಸ್ ಕೊಟೇಶನ್ ಬಿಲ್ನ ಪ್ರೊವೈಡ್ ಮಾಡೋದಕ್ಕೆ ಇವಿಟೆಲ್ಆರ್ಎಕ್ಸ್ನಲ್ಲಿ ಪ್ರಾವಿಷನ್ ಅವೈಲೇಬಲ್ ಇದೆ. ಸೊ ಆ ಒಂದು ಕೊಟೇಶನ್ನ ನಾವು ಹೇಗೆ ಎಂಟ್ರಿ ಮಾಡ್ತೀವಿ, ಸೊ ಅದರಲ್ಲಿ 2 ಟೈಪ್ಸ್ ಇದೆ, ಅದನ್ನ ಹೇಗೆ ಅಂತ ಚೆಕ್ ಮಾಡೋಣ. ಸೊ ಇದರಿಂದ ಏನಾಗುತ್ತೆ, ಕಸ್ಟಮರ್ ಕ್ಯಾಲ್ಕುಲೇಟ್ ಮಾಡಿ ಸೊ ಆ ಒಂದು ಕೋಟೆಡ್ ಅಮೌಂಟ್ ಮೇಲೆ ಅವರು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಅದಕ್ಕೆ ಫಸ್ಟ್ ಸೇಲ್ಸ್ ಆಪ್ಷನ್ನಲ್ಲಿ ನಾವು ಸೇಲ್ಸ್ ಕೊಟೇಶನ್ ಅನ್ನೋ ಆಪ್ಷನಲ್ಲಿ ಪ್ಲಸ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನ್ಯೂ ಸೇಲ್ಸ್ ಕೊಟೇಶನ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನಮಗೆ ಐಡೆಂಟಿಟಿಗಾಗಿ ಕೊಟೇಶನ್ ಅಂತ ಶೋ ಆಗುತ್ತೆ. ನೆಕ್ಸ್ಟ್ ಕಸ್ಟಮರ್ ನೇಮ್ನ ಆ್ಯಡ್ ಮಾಡ್ಕೋಬೋದು ಆ್ಯಂಡ್ ಬಿಲ್ಲಿಂಗ್ ಫಾರ್ ಆ್ಯಂಡ್ ಡಾಕ್ಟರ್ ನೇಮ್. ಸೊ ಇದೆಲ್ಲ ಡೀಟೇಲ್ಸ್ ಆ್ಯಡ್ ಮಾಡಿದ್ಮೇಲೆ ನಾವು ಐಟಮ್ನ ಎಂಟ್ರಿ ಮಾಡ್ತೀವಿ ಇಲ್ಲಿ. ಸೊ ಐಟಮ್ನ ಎಂಟ್ರಿ ಮಾಡಿ ಸೊ ನಾವು ಈ ಒಂದು ಪ್ರಾಡಕ್ಟನ್ನು ಬಂದ್ಬಿಟ್ಟು ಕೊಟೇಶನ್ಗೆ ಪ್ರೊವೈಡ್ ಮಾಡ್ಬೋದು. ಸೊ ವಿಚ್ ಮೀನ್ಸ್ ಇಲ್ಲಿ ನಾವು ಚೆಕ್ ಮಾಡೋ ಪ್ರಕಾರ ಬಂದ್ಬಿಟ್ಟು ಈ ಒಂದು ಪ್ರಾಡಕ್ಟ್ ನಮಗೆ ಸ್ಟಾಕಲ್ಲಿ ಅವೈಲೇಬಲ್ ಇಲ್ಲ ಅಂದ್ರೂ ನಾವು ಆ ಒಂದು ಪ್ರಾಡಕ್ಟನ್ನು ಆ್ಯಡ್ ಮಾಡ್ಬೋದು. ಸೊ ಒನ್ಸ್ ನಾವು ಐಟಮ್ನ ಆ್ಯಡ್ ಎಲ್ಲ ಮಾಡಿದ್ಮೇಲೆ ಸೊ ಇದನ್ನು ಈ ಸೇಲ್ಸ್ ಕೊಟೇಶನ್ನ ಸೇವ್ ಮಾಡೋಣ. ಸೊ ಅದಕ್ಕೆ ಡೈರೆಕ್ಟ್ ಸೇವ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ಸೇಲ್ಸ್ ಕೊಟೇಶನ್ ಆ್ಯಂಡ್ ಸೇಲ್ಸ್ ಡ್ರಾಫ್ಟ್ ಎರಡರಲ್ಲೂ ಡಿಫ್ರೆನ್ಸ್ ಇರುತ್ತೆ. ಸೊ ಸೇಲ್ಸ್ ಕೊಟೇಶನ್ನಲ್ಲಿ ನಾವು ಕ್ರಿಯೇಟ್ ಮಾಡುವಾಗ ಸೊ ಯಾವುದೇ ರೀತಿ ಕಸ್ಟಮರ್ ಲೆಡ್ಜರ್, ಇನ್ವೆಂಟ್ರಿ ಸೊ ಇದರ ಮೇಲೆ ಯಾವುದೇ ರೀತಿ ಅಫೆಕ್ಟ್ ಆಗೋದಿಲ್ಲ ಆ್ಯಂಡ್ ಸ್ಟಾಕ್ ವ್ಯಾಲ್ಯೂಯೇಷನ್ ಕೂಡ ಚೇಂಜಸ್ ಆಗೋದಿಲ್ಲ. ಓಕೆ, ಸೊ ಇದರಿಂದ ಈ ಒಂದು ಸೇಲ್ಸ್ ಕೊಟೇಶನ್ ಅನ್ನು ನಾವು ಪ್ರಿಂಟ್ ಮಾಡಿ ಎಸ್ಟಿಮೇಟೆಡ್ ಅಮೌಂಟನ್ನು ಚೆಕ್ ಮಾಡೋದಕ್ಕೆ ಕಸ್ಟಮರ್ಸಿಗೆ ಕೊಡ್ಬೋದು ಅವ್ರ ಪೇಷಂಟ್ಸಿಗೆ ಕೊಡ್ಬೋದು. ಸೊ ಈಗ ನಮಗೆ ಸೇಲ್ಸ್ ಕೊಟೇಶನ್ ಬಂದ್ಬಿಟ್ಟು ಸೇಲ್ಸ್ ಡ್ರಾಫ್ಟಿಂದ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಸೊ ಅಗೇನ್ ನಾವು ಆ ಒಂದು ಕೊಟೇಶನ್ನ ಬಿಲ್ಲಾಗಿ ಕನ್ವರ್ಟ್ ಮಾಡಿ ಕೊಡ್ಬೋದು. ಪೋಸ್ಟ್ ಸೇಲ್ಸ್ ಇಸ್ ಕನ್ಫರ್ಮ್ಡ್ ಅಂದರೆ ಕಸ್ಟಮರ್ ನಮಗೆ ಅದು ಕೋಟೆಡ್ ಅಮೌಂಟನ್ನು ಕನ್ಫರ್ಮ್ ಮಾಡಿದ್ಮೇಲೆ ಆಕ್ಸೆಪ್ಟ್ ಮಾಡಿದ್ಮೇಲೆ ಆ ಒಂದು ಕೊಟೇಶನ್ನ ಬಂದ್ಬಿಟ್ಟು ನಾವು ಸೇಲ್ಸ್ ಆಗಿ ಕನ್ವರ್ಟ್ ಮಾಡಿ ಕಸ್ಟಮರಿಗೆ ನಾವು ಬಿಲ್ ಜನರೇಟ್ ಮಾಡಿ ಕೊಡ್ಬೋದು. ಸೊ ಇದರ ಅಡ್ವಾಂಟೇಜ್ ಬಂದ್ಬಿಟ್ಟು ಸೇಲ್ಸ್ ಕೊಟೇಶನ್ನಲ್ಲಿ ಇರುತ್ತೆ ನಮಗೆ. ಓಕೆ, ಒನ್ಸ್ ಕಸ್ಟಮರ್ ಆ ಒಂದು ಪ್ರೈಸ್ ಎಸ್ಟಿಮೇಟೆಡ್ ಕೋಟೆಡ್ ಪ್ರೈಸಿಗೆ ಬಂದ್ಬಿಟ್ಟು ಅಗ್ರಿ ಆಗ್ತಾರೆ. ಸೊ ಅಗ್ರಿ ಆಗಿದ್ಮೇಲೆ ಸೊ ಸೇಮ್ ಸೇಲ್ಸ್ ಇನ್ ಕೊಟೇಶನ್ನ ಕನ್ವರ್ಟ್ ಮಾಡೋದನ್ನ ಚೆಕ್ ಮಾಡೋಣ. ಸೊ ಅದಕ್ಕೆ ಸೇಲ್ಸ್ ಆಪ್ಷನಲ್ಲಿ ಸೇಲ್ಸ್ ಕೊಟೇಶನ್ ಸೊ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾವು ಎಂಟ್ರಿ ಮಾಡಿರೋಂಥ ಕೊಟೇಶನ್ ಅವೈಲೇಬಲ್ ಇರುತ್ತೆ. ಸೊ ಅದನ್ನು ನಾವು ಪ್ರಿಂಟ್ ಮಾಡ್ಬೋದು, ವಾಟ್ಸಪ್ ಶೇರ್ ಕೂಡ ಮಾಡ್ಬೋದು. ಓಕೆ, ಈಗ ಆ ಕೊಟೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ರೈಟ್ ಸೈಡ್ ನೀವು ಚೆಕ್ ಮಾಡಿದ್ರೆ ಮೋರ್ ಆಪ್ಷನ್ ಇದೆ, ಕ್ಲಿಕ್ ಮಾಡಿದ್ರೆ ಎಡಿಟ್ ಆಪ್ಷನ್ ಇದೆ, ಸೆಟ್ ರಿಫಿಲ್ ರಿಮೈಂಡರ್ ಆಪ್ಷನ್ ಇದೆ ಆ್ಯಂಡ್ ಪ್ರಿಂಟ್ ಕೂಡ ಮಾಡಿ ಕೊಡ್ಬೋದು. ಒನ್ಸ್ ಅಗೇನ್ ವಾಟ್ಸಪ್ ಶೇರ್ ಕೂಡ ಆಪ್ಷನ್ ಇದೆ ಆ್ಯಂಡ್ ಈ ಕೊಟೇಶನ್ ಬೇಡ ಅಂದರೆ ಡಿಲೀಟ್ ಕೂಡ ಮಾಡ್ಬೋದು ನಾವು. ಓಕೆ, ಸೊ ಈಗ ಎಡಿಟ್ ಮೋಡ್ನಲ್ಲಿ ಓಪನ್ ಮಾಡ್ಕೊಳ್ಳೋಣ. ಓಕೆ, ಸೊ ಎಡಿಟ್ ಮೋಡ್ನಲ್ಲಿ ಓಪನ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಶೋ ಆಗ್ತಿರುತ್ತೆ, ಬಟ್ ಇಲ್ಲಿ ಬ್ಯಾಚ್ ಎಕ್ಸ್ಪೈರಿ ಯಾವುದು ನಮಗೆ ಅವೈಲೇಬಲ್ ಇರೋದಿಲ್ಲ. ಆ್ಯಂಡ್ ಈ ಒಂದು ಕೊಟೇಶನನ್ನು ಸೊ ಸೇಲ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಇಲ್ಲಿ ರೈಟ್ ಸೈಡ್ನಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಇದೆ. ಸೇವ್ ಆದಮೇಲೆ ಅಲ್ಲಿ ಕ್ಲಿಕ್ ಮಾಡಿ ಕೊಟೇಶನಿಂದ ಇನ್ವಾಯ್ಸ್ ಅಂತ ಟಿಕ್ ಮಾಡಿ ಸಬ್ಮಿಟ್ ಕೊಡಬೇಕಾಗಿರುತ್ತೆ. ಸೊ ಈಗ ಕೊಟೇಶನಿಂದ ಇದು ಸೇಲಿಗೆ ಕನ್ವರ್ಟ್ ಆಗಿರುತ್ತೆ ಸೇವ್ ಆದಮೇಲೆ. ಈಗ ನಾವು ಪ್ರಾಡಕ್ಟನ್ನು ಬ್ಯಾಚ್ ಆ್ಯಂಡ್ ಎಕ್ಸ್ಪೈರಿ ಡೀಟೇಲ್ಸ್ನೆಲ್ಲ ಆ್ಯಡ್ ಮಾಡಬೇಕಾಗಿರುತ್ತೆ. ಸೇಲ್ಸ್ ಕನ್ಫರ್ಮ್ ಆಗಿದೆ. ಓಕೆ, ಆ ಒಂದು ಡೀಟೇಲ್ಸ್ನೆಲ್ಲ ನಾವೀಗ ಆ್ಯಡ್ ಮಾಡಿದ್ಮೇಲೆ ಸೊ ಈಗ ಕೊಟೇಶನನ್ನು ಸೇವ್ ಮಾಡ್ಬೋದು. ಓಕೆ, ಸೊ ಈಗ ಸಕ್ಸಸ್ಫುಲ್ಲಾಗಿ ನಾವು ಈ ಕೊಟೇಶನನ್ನು ಸೇವ್ ಮಾಡಿದ್ದೀವಿ. ಸೊ ಇದು ಫಸ್ಟ್ ಮೆಥಡ್ ಆಗಿರುತ್ತೆ. ಸೆಕೆಂಡ್ ಮೆಥಡ್ ಬಂದ್ಬಿಟ್ಟು ನಾವು ಡೈರೆಕ್ಟಾಗಿ ನ್ಯೂ ಸೇಲ್ಸ್ ಕ್ರಿಯೇಟ್ ಮಾಡುವಾಗಲೇ ಬಂದ್ಬಿಟ್ಟು ಕೊಟೇಶನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇದೆ. ಅದಕ್ಕೆ ಸೇಲ್ಸ್ ಪ್ಲಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಅಲ್ಲಿ ಸೆಟ್ಟಿಂಗ್ಸ್ ಆಪ್ಷನಲ್ಲಿ ಕೊಟೇಶನ್ ಅಂತ ಟಿಕ್ ಮಾಡಿದ್ರೆ ಸಬ್ಮಿಟ್ ಕೊಟ್ಟರೆ ಇಲ್ಲಿಂದ ಕೂಡ ನಾವು ಸೆಕೆಂಡ್ ಮೆಥಡಲ್ಲಿ ಕೊಟೇಶನ್ ಕ್ರಿಯೇಟ್ ಮಾಡ್ಬೋದು. ಈ ಒಂದು ಪ್ರೊಸೆಸ್ ಮೂಲಕ ಸೇಲ್ಸ್ ಕೊಟೇಶನ್ನ ನಾವು ಯೂಸ್ ಮಾಡ್ಬೋದು. ಥ್ಯಾಂಕ್ ಯು.